ಸಿಂಗಲ್ ಓನರ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 3,70,000 3,70,000ಗೆ ಒಂದೇ ಬೆಲೆ 1,95,000 1,95,000ಗೆ 2013 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಡೀಸೆಲ್ ಕೊಡ್ತಾ ಇದೀನಿ ಸರ್. 2015 ಮಾಡಲ್ ಶಿಫ್ಟ್ ಡಿಸೈರ್ VXI ವೇರಿಯಂಟ್ ಬರೀ 3,95,000 3,95,000ಗೆ 15 ಮಾಡಲ್ ಕೊಡ್ತಾ ಇದೀನಿ. 2,15,000 2,15,000ಗೆ 2014 ಮಾಡಲ್ ಇಯಾನ್ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಇದನ್ನು ಕೂಡ ಬರೀ 3,80,000 3,80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀನಿ ಸರ್. 15 ಮಾಡಲ್ ಗಾಡಿ ಬರೀ 2,85,000 2012 ಸಿಂಗಲ್ ಓನರ್ ಗಾಡಿ ವಿತ್ ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಬರೀ 1,85,000 1,85,000ಗೆ 15 ಮಾಡಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 4.5 ಲಕ್ಷ 4,50,000ಗೆ 3,25,000 3,25,000ಗೆ ಸ್ಕೋಡಾ ರ್ಯಾಪಿಡ್ 2014 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಬರೀ 2,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಆಲ್ಟೀಸ್ ಕೊಡ್ತಾ ಇದೀನಿ ಬರೀ 2,40,000 2,45,000ಗೆ 2012 ಮಾಡಲ್ ಕೊರೋಲಾ ಆಲ್ಟೀಸ್ ಕೊಡ್ತಾ ಇದೀನಿ. 3,25,000 3,25,000 2013 ಮಾಡಲ್ ಹೋಂಡಾ ಅಮೇಜ್ ಕೊಡ್ತಾ ಇದೀನಿ. ಬರೀ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 5,70,000 5,70,000ಗೆ ಒಂದು 2018 ಮಾಡಲ್ TUV 300 T10 ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ. ಇದು ಗಾಡಿಯಲ್ಲಿ ನೋಡಿ ಬೀಡಿಂಗ್ ಬರಲ್ಲ. ಹೌದಾ? ಇದಕ್ಕೆ ನೋಡ್ತಾ ಇದೀರಾ ಇದು ಬೀಡಿಂಗ್ ಬರಲ್ಲ. ಇದಕ್ಕೆ ಬೇರೆ ಗಾಡಿಗಳು ನೋಡಿ ಈ ತರ ಬೀಡಿಂಗ್ ಬರುತ್ತೆ, ಇದು ಬೀಡಿಂಗ್ ಬರಲ್ಲ. ಇದು ಬೀಡಿಂಗ್ ಲೆಸ್ ಇದು ನೋಡಿ. ಅದು ಒಳಗಡೆ ಹೋದ ತಕ್ಷಣ ಗ್ಲಾಸ್ ಮೇಲೆ ಹೋಗ್ಬಿಡುತ್ತೆ. ಅದೇ ಕೊಡ್ತಾ ಇದೀನಿ ಸರ್. 17,45,000ಗೆ 17,40,000ಗೆ 2016 ಮಾಡಲ್ ಬೆಂಜ್ CLA ತಗೊಂಡೋಗಿ ಬನ್ನಿ. ಯಾರು ಇಷ್ಟಪಟ್ಟಿದಾರ ದಯವಿಟ್ಟು ಬನ್ನಿ ತಗೊಂಡೋಗಿ ಸರ್ ಇಮಿಡಿಯೇಟ್ಲಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಸಾಗರ್ ಕಾರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡಿದ್ದೀನಿ. ಈ ಸರಿ ಮಾತ್ರ ರೀಸ್ಟಾಕ್ ಮಾಡಿದ್ದಾರೆ, ಹಾಗೇನೆ ಒಳ್ಳೊಳ್ಳೆ ಪ್ರೈಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹಾಗೆ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದ್ಸರಿ ಸಾಗರ್ ಕಾರ್ಸ್ ಲೊಕೇಶನ್ ಅಲ್ಲಿ ಬರುತ್ತೆ ಸರ್ ಇದು? ನಮ್ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ರವಿ ಸರ್ ಹಾಕಿರ್ತಾರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಸಾಗರ್ ಕಾರ್ಸ್ ಜಯನಗರ್ ಅಂತ ಹಾಕಿ ನಮ್ಮ ಶೋರೂಮ್ ಲಿಂಕ್ ಬಂದ್ಬಿಡುತ್ತೆ. ಹಾಗೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆಯಲ್ಲ, ಅದಕ್ಕೆ ನೀವು ಕಾಲ್ ಮಾಡಿರಿ, ಇಲ್ಲಾಂದ್ರೆ ಒಂದು ವಾಟ್ಸಪ್ ಅಲ್ಲಿ ಲೊಕೇಶನ್ ಕಳಿಸಿರಿ, ಲೊಕೇಶನ್ ಕೂಡ ಕಳಿಸ್ತಾರೆ ಅವರು. ಸರ್ ಹಾಗೇನೆ ಇವತ್ತು ತುಂಬಾನೇ ಸ್ಟಾಕ್ ಇದೆಯಲ್ಲ ಸರ್? ಎಷ್ಟು ಸರ್ ಸ್ಟಾಕ್ ಇದೆ ಸರ್? ಆಲ್ಮೋಸ್ಟ್ ಒಂದು 50 ಗಾಡಿಗಳು ಇದೆ ಸರ್. 50 ಗಾಡಿ ಇದೆ ಸರ್. ಈ ಸರಿ ಎಲ್ಲ ಪ್ರೀಮಿಯಂ ಗಾಡಿಗಳೆಲ್ಲ ಪ್ರೀಮಿಯಂ ಇಂದ ನನ್ನ ಹತ್ರ ಸ್ಮಾಲ್ ಬಜೆಟ್ 1 ಲಕ್ಷ ಬಜೆಟ್ ಇಂದ ಹಿಡಿದು ಪ್ರೀಮಿಯಂ ಲಕ್ಸುರಿ ಕಾರ್ ಒಂದು 25-30 ಲಕ್ಷ ಗಾಡಿಗಳು ಸಿಗುತ್ತೆ ನಮ್ಮ ಸಿಗುತ್ತಾ ಸರ್? ಇವತ್ತು ಇಷ್ಟೊಂದು ಕಾರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಆಲ್ಮೋಸ್ಟ್ 1.5 ಇಂದ ಸ್ಟಾರ್ಟಿಂಗ್ ಇದೆ ಸರ್. 1.5 ಲಕ್ಷದಿಂದ 1.5 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ, ತೋರಿಸ್ತೀನಿ ವಿಡಿಯೋದಲ್ಲಿ. ಸರ್ ಹಾಗೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ನನ್ನ ಹತ್ರ ಇವಾಗ ಹೇಳಿದೀನಲ್ವಾ 1.5 ಅಂತ, ಆ ಗಾಡಿಗೂ ಲೋನ್ ಸಿಗತ್ತೆ. ಮರ್ಸಿಡೀಸ್ ಬೆಂಜ್ 20-30 ಲಕ್ಷ ಗಾಡಿ ತಗೊಂಡ್ರೇನು ಲೋನ್ ಸಿಗುತ್ತೆ. 1.5 ಲಕ್ಷದಿಂದ ಹಿಡಿದ್ಬಿಟ್ಟು ಈ ತರ ಪ್ರೀಮಿಯಂ ವೆಹಿಕಲ್ 23-24 ಲಕ್ಷ ಇದ್ರು ಲೋನ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ಪ್ಯಾನ್ ಇಂಡಿಯಾ ಲೋನ್ಸ್ ಆಗುತ್ತೆ ಸರ್. ಆರಾಮ ಎಲ್ಲಾ ಕಡೆಯಿಂದ ಬಂದ್ರು ಲೋನ್ ಆಗುತ್ತೆ ಆರಾಮಾಗಿ ನಿಮ್ಗೆ. ಆಫರ್ ಅಂದ್ರೆ ಈ ಸರಿ ನಿಮ್ಮ ಹಬ್ಬನೂ ಬರ್ತಾ ಇದೆ, ನಮ್ಮ ಹಬ್ಬನೂ ಬರ್ತಾ ಇದೆ, ರಂಜಾನ್ ಬಂದಿದೆ, ಯುಗಾದಿನೂ ಬಂದಿದೆ. ಏನ್ ಆಫರ್ ಕೊಡ್ತೀರಾ ಸರ್ ಈ ಸರಿ ನಮ್ಮ ವೀಕ್ಷಕರಿಗೆ? ಸರ್ ಈ ಬಾರಿ ಇಬ್ರು ಸೇರಿಸಿ ಈ ಹಬ್ಬ ಮಾಡೋಣ. ಯಾಕಂದ್ರೆ ಇವಾಗ ಯುಗಾದಿ ಹಬ್ಬನೂ ಮಾಡೋಣ, ರಂಜಾನ್ ಹಬ್ಬನೂ ಮಾಡೋಣ, ಸೇರಿಸಿ ಹಬ್ಬ ಮಾಡೋಣ. ಈ ಹಬ್ಬಕ್ಕೆ ಒಳ್ಳೆ ಧಮಾಕ ಆಫರ್ ಕೊಡೋಣ ಅಂತ ತೀರ್ಮಾನ ಮಾಡಿದೀವಿ. ಅಂದ್ರೆ ನಮ್ಮ ಹತ್ರ ಸರ್ ಡೆಲಿವರಿ ಟೈಮ್ ಅಲ್ಲಿ ಕಸ್ಟಮರ್ ಗೆ ಏನ್ ಅಂದ್ರೆ ಅವ್ರಿಗೆ ಸ್ಯಾಟಿಫೈಡ್ ಆಗ್ಬೇಕು, ಇಂಜಿನ್ ಸ್ಯಾಟಿಫೈಡ್ ಆಗ್ಬೇಕು, ಬಾಡಿ ಲೈನ್ ಸ್ಯಾಟಿಫೈಡ್ ಆಗಿ, ಅದು ಎರಡನ್ನೂ ಸ್ಯಾಟಿಫೈಡ್ ನಾನು ಮಾಡ್ಕೊಡ್ತೀನಿ. ಏನಂದ್ರೆ ಇಂಜಿನ್ ಜನರಲ್ ಚೆಕ್ಅಪ್ ಮಾಡ್ಕೊಡ್ತೀನಿ ಡೆಲಿವರಿ ಟೈಮ್ ಅಲ್ಲಿ ಸರ್ವಿಸ್, ಪ್ಲಸ್ ನಿಮ್ಗೆ TM ಪಾಲಿಶ್ ನಮ್ ಕಡೆಯಿಂದ ಮಾಡ್ಕೊಡ್ತೀನಿ. ಬಾಡಿ ಪಾಲಿಶ್, ಇಂಟರ್ ಪಾಲಿಶ್. ಗಾಡಿ ತಗೊಂಡ ತಕ್ಷಣ ಸ್ಮೂತ್ ಆಗಿರ್ಬೇಕು, ಪ್ಲಸ್ ಬಾಡಿ ಔಟ್ಲುಕ್ ಚೆನ್ನಾಗಿ ಕಾಣಿಸ್ಬೇಕು. ಆ ತರ ನನ್ನ ಕಡೆಯಿಂದ ಮಾಡ್ಕೊಡೋದು ನನ್ನ ಜಿಮ್ಮೆದಾರಿ. ಎಲ್ಲ ಜನರಲ್ ಚೆಕ್ಅಪ್ ಮಾಡಿ ಇಂಜಿನ್ ಅಲ್ಲಿ ಎಲ್ಲ ಆಯಿಲ್ ಗೇಲ್ ಎಲ್ಲ ಆಯಿಲ್ ಕೂಲೆಂಟ್ ಎಲ್ಲ ಅಪ್ಡೇಟ್ ಮಾಡಿ ಟಾಪ್ ಅಪ್ ಮಾಡಿ ಎಲ್ಲ ಕ್ಲೀನ್ ಆಗಿ ಸರ್ವಿಸ್ ಮಾಡಿ ಕ್ಲೀನ್ ಆಗಿ ಕೊಡ್ತೀನಿ ಅವ್ರಿಗೆ. ಪ್ಲಸ್ ಅಂಡ್ ನಮ್ ಕಡೆಯಿಂದ 3M ಪಾಲಿಶ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ. ಅಂಡ್ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರಿಂಗ್ ಎಲ್ಲ ನಮ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್, ನೋ ಹಿಡಿಂಗ್ ಚಾರ್ಜಸ್ ಏನಿರಲ್ಲ, ಫ್ರೀ ಆಫ್ ಕಾಸ್ಟ್. ಅಂಡ್ ಪ್ಲಸ್ ನಮ್ ಕಡೆ ಈ ಬಾರಿ ಧಮಾಗ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಚಾಲೆಂಜಿಂಗ್ ಮಾಡ್ತಾ ಇದೀನಿ. ನಾನು ಪ್ರೈಸ್ ಕೊಡ್ತಾ ಇರೋದು ಯಾರು ಇನ್ನು ನನ್ ಕಡೆಯಿಂದ ಕಮ್ಮಿ ಕೊಡ್ತಾ ಇದ್ರೆ ಇನ್ನೂ ಒಂದು 20,000 ಕಮ್ಮಿ ಮಾಡಿ ಮಾಡ್ಕೊಡ್ತೀನಿ. ಹೌದಾ ಸರ್? ಸರ್ ಲಾಸ್ಟ್ ಟೈಮ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ಜನ ಕಮೆಂಟ್ ಆಗಿದ್ರು, ಲಾಸ್ಟ್ ಟೈಮ್ ವಿಡಿಯೋಗೆ ಕಮೆಂಟ್ ಆಗಿದ್ರು ತುಂಬಾ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಅಂತ. ಸರ್ ಈ ಸರಿ ಈ ವಿಡಿಯೋದಲ್ಲಿ ಅದೇ ತರ ಮೇಂಟೈನ್ 100% ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಓಕೆ, ಹಾಗಾದ್ರೆ ಶುರು ಮಾಡೋಣ ಸರ್ ವಿಡಿಯೋ. ಬನ್ನಿ ಸರ್. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ನಮ್ಮ ಸಾಗರ್ ಕಾರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡಿ, ಒಳ್ಳೊಳ್ಳೆ ಆಫರ್ ಕಾರ್ಗಳು ಕೊಡ್ತಿದ್ರೆ, ಹಾಗೆ ಪ್ರೈಸಿಂಗ್ ಅಲ್ಲೂ ಕೊಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಫಸ್ಟ್ ಸಾಗರ್ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು ನೋಡ್ತಾ ಇದೀರಾ ಸರ್? ಮೈಕ್ರಾ ಕೊಡ್ತಾ ಇದೀನಿ ಸರ್. 15 ಮಾಡಲ್ ನಿಸಾನ್ ಮೈಕ್ರಾ ಕೊಡ್ತಾ, ಅದ್ರ ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್ ಆಗ್ಲಿ, ABS ಆಗ್ಲಿ,
ಪ್ಲಸ್ ಲೆದರ್ ಸೀಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನಿಮ್ಗೆ ಹ್ಮ್. ಆಂಡ್ರಾಯ್ಡ್ ಅಲ್ಲಿ. ಒಳ್ಳೆ ಮೇಂಟೈನ್ ಮಾಡಿರೋದು ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ಸ್ ಜೊತೆಲಿ ಹೊಸ ಲುಕ್ ತರ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀನಿ ಸರ್. 15 ಮಾಡಲ್ ಗಾಡಿ ಬರೀ 2,85,000, 2,85,000ಗೆ 2015 ಮಾಡಲ್ ನಿಸಾನ್ ಮೈಕ್ರಾ ಕೊಡ್ತಾ, ಅದ್ರ ಟಾಪ್ ಎಂಡ್ ವೇರಿಯಂಟ್ ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್. ದಯವಿಟ್ಟು ಬರೀ 50,000 ತಗೊಂಡ್ ಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಬಜೆಟ್ ಫ್ರೆಂಡ್ಲಿ ಗಾಡಿ ಬೇಕಾ, ಬನ್ನಿ ಸರ್. ಸಾಗರ್ ಗಾಡಿ ಒಳ್ಳೆ ಆಫರ್ ತಗೊಂಡ್ ಬಂದಿನಿ. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಫಿಯಟ್ ಪುಂಟೋ ತಗೊಂಡ್ ಬಂದಿನಿ. ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸರ್. ಡ್ಯೂಲ್ ಏರ್ ಬ್ಯಾಗ್ ಇದೆ, ABS ಬ್ರೇಕ್, ಆಟೋ AC, ಪ್ಲಸ್ ನಿಮ್ಗೆ ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಗ್ಲಾಸ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಫುಲ್ ಲೋಡೆಡ್ ಅಂತ ಹೇಳ್ಬಿಟ್ಟು ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಗಾಡಿ ಸಿಗುತ್ತೆ ಸರ್. 2012 ಸಿಂಗಲ್ ಓನರ್ ಗಾಡಿ ವಿತ್ ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬರೀ 1,85,000, 1,85,000ಗೆ 2012 ಮಾಡಲ್ ಸಿಂಗಲ್ ಓನರ್ ಫಿಯಟ್ ಪುಂಟೋ ಕೊಡ್ತಾ ಇದೆ, ಅದು ಟಾಪ್ ಅಂಡ್ ಲಕ್ಸುರಿ ಗಾಡಿ ಸರ್. ನೆಕ್ಸ್ಟ್ ಒಂದು ರಿಡ್ಜು ಸರ್. ನೀವು ಇವಾಗ ನಿಸಾನ್ ಕಂಪನಿ ಅವ್ರದ್ದು, ಫಿಯಟ್ ಕಂಪನಿ ಇಲ್ಲ ಮಾರುತಿ ಕಂಪನಿಯ ಗಾಡಿ ಬೇಕಂದ್ರೆ ತಗೊಳ್ಳಿ ಸರ್. ಮಾರುತಿ ರಿಡ್ಜ್ ಕೊಡ್ತಾ ಇದೀನಿ, ಅದು ಸಿಂಗಲ್ ಓನರ್ ವೆಹಿಕಲ್, 2010 ಮಾಡಲ್, ಪೆಟ್ರೋಲ್ ವಿತ್ ಫ್ರೆಶ್ FC ಎಲ್ಲ ಆಗಿದೆ ಸರ್. ಬರೀ 2,40,000, 2,40,000ಗೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದೆ ಒಂದು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಬಂದಿದೆ. ಎಲ್ಲಾರ್ದು ಫೇವರೇಟ್ ಅಂತ ಹೇಳ್ತೀನಿ, ನಂದು ಫೇವರೇಟ್. ಈಕೋ ಸ್ಪೋರ್ಟ್ಸ್ 2015 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಸಕ್ಕದಾಗಿದೆ. ಅದನ್ನು ಏನ್ ಬೆನಿಫಿಟ್, ಆಟೋಮೆಟಿಕ್ ಕಾರ್ ಇದು. ಇದರಲ್ಲಿ ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್ ಟೈಟಾನಿಯಂ ಇದು. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್, ಅಲಾಯ್ ವೀಲ್ಸ್ ಆಗಲಿ, ಫೋಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು, ಟೈಟಾನಿಯಂ ಇದು. 2015 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 4.5 ಲಕ್ಷ, 4,50,000ಗೆ 2015 ಮಾಡಲ್ ಈಕೋ ಸ್ಪೋರ್ಟ್ಸ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, i20 ಕೂಡ ಬೇಕಂದ್ರೆ i20 ಕೂಡ ಇದೆ. ಅದನ್ನು ನ್ಯೂ ಶೇಪ್ ಅಲ್ಲಿ ಇರೋದು, ಸ್ಪೋರ್ಟ್ಸ್ ವೇರಿಯಂಟ್, 2012 ಮಾಡಲ್ ವೆಹಿಕಲ್, 83,000 ಕಿಲೋಮೀಟರ್ ಇವೇನೋ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಬರುತ್ತೆ, ಕ್ಲೈಮೇಟ್ ಗ್ಲಾಸ್ ಬರುತ್ತೆ ಸರ್. ನ್ಯೂ ಶೇಪ್ ಅಲ್ಲಿ ಕೊಡ್ತಾ ಇದೀನಿ. 2012 ಮಾಡಲ್ ಗಾಡಿ ಬರೀ 3,05,000, 3,05,000ಗೆ 2012 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್, ಅದನ್ನು ನ್ಯೂ ಶೇಪ್ ಅಲ್ಲಿ ಕೊಡ್ತಾ ಇದೀನಿ ಸರ್. ನಿಮ್ಗೆ i20 ಬೇಡ ಅಂದ್ರೆ ಕೂಡ ನೆಕ್ಸ್ಟ್ ಆಪ್ಷನ್ ನನ್ನ ಹತ್ರ ಕೂಡ ರ್ಯಾಪಿಡ್ ಕೂಡ ಇದೆ. 2014 ಮಾಡಲ್ಸ್ ಕೂಡ ರ್ಯಾಪಿಡ್ ಎಲಿಗೆಂಟ್ ಟಾಪ್ ಎಂಡ್ ಕೊಡ್ತಾ ಇದೀನಿ. ಇದನ್ನು ಕೂಡ ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಅಂಡ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಡಿಫಾಕರ್ ಅಂಡ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 3,25,000, 3,25,000ಗೆ ಕೂಡ ರ್ಯಾಪಿಡ್ 2014 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. ಸಕ್ಕತ್ತಾಗಿದೆ. ಅಂಡ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ನಿಮಗೆ ಬೆಲೆನೋ ಕೂಡ ಇದೆ. 2018 ಮಾಡಲ್ ಆಟೋಮೆಟಿಕ್ ಬೆಲೆನೋ, 64,000 ಕಿಲೋಮೀಟರ್ ಏನು ಆಟೋಮೆಟಿಕ್ ಅಲ್ಲಿ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಆಗಲಿ, ABS ಅಂಡ್ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ ನಿಮಗೆ. ಆಟೋ AC ಕೂಡ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಗ್ಲಾಸ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 18 ಮಾಡಲ್ ಕೊಡ್ತಾ ಇದೀನಿ ರವಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬರೀ 5,65,000, 5,65,000ಗೆ ಒಂದು 2018 ಮಾಡಲ್ ಆಟೋಮೆಟಿಕ್ ಮಾರುತಿ ಬೆಲೆನೋ ಕೊಡ್ತಾ ಇದೀನಿ. ಇಮಿಡಿಯೇಟ್ಲಿ ಬನ್ನಿ, ಡ್ರಾಪ್ ಮಾಡ್ಕೊಳ್ಳಿ, ತಗೊಂಡೋಗಿ ಹೇಳಿ ಸರ್. ನೆಕ್ಸ್ಟ್ ಒಂದು ನೋಡ್ತಾ ಇದೀರಾ, ಬಜೆಟ್ ಫ್ರೆಂಡ್ಲಿ ಅಲ್ಲಿ ಒಳ್ಳೆ ಗಾಡಿ ಕೊಡ್ತಾ ಇದೆ. ಅದನ್ನು ಟೊಯೋಟಾ ಟಿಯೋಸ್ ಲೀವಾ 2013 ಮಾಡಲ್ ಸರ್. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ಟಾಪ್ ಎಂಡ್ ವೆಹಿಕಲ್, ಏರ್ ಬ್ಯಾಗ್ ಇದೆ, ABS ಬ್ರೇಕ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ಸ್, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. 70,000 ಹೊಡಿರೋದು, ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಬರೀ 2,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಸರ್ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ಯಾರು ಲಕ್ಸುರಿ ಫೀಲಿಂಗ್ ಅಲ್ಲಿ ಗಾಡಿ ಸೆಡಾನ್ ಕಾರ್ ಬೇಕು, ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಟೊಯೋಟಾ ಕೊರೋಲಾ ಆಲ್ಟಿಸ್ 2012 ಮಾಡಲ್, ಸಕ್ಕತ್ತಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ ಅಂಡ್ ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇನೋವಾ ಸ್ಟೇರಿಂಗ್ ಬರುತ್ತೆ ಸರ್. ಇದು ವುಡ್ ಸ್ಟೇರಿಂಗ್, ಇನೋವಾದು ಸ್ಟೇರಿಂಗ್ ಬರುತ್ತೆ ನಿಮಗೆ. ಆಟೋ AC ಕೂಡ ಇದೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ ಸರ್. ಪೆಟ್ರೋಲ್ ಇಂಜಿನ್, 2012 1.8 ಕೊರೋಲಾ ಆಲ್ಟಿಸ್ ಕೊಡ್ತಾ ಇದೀನಿ. ಬೇರೆ 2,45,000, 2,45,000ಗೆ 2012 ಮಾಡಲ್ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದೀನಿ ಸರ್. ಈಕೋ ಸರ್. ಈಕೋ ನೋಡ್ತಾ ಇದೀರಾ, ಈಕೋನು ಕೂಡ ಇದೆ ನನ್ನ ಹತ್ರ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 5 ಸೀಟರ್ ವಿತ್ AC ವೆಹಿಕಲ್ ಸರ್. ಬಡವರಿಗೆ ಒಂದು 8 ಸೀಟರ್ ಕಾರ್ ಬೇಕಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. 2011 ಮಾಡಲ್ ಸಿಂಗಲ್ ಓನರ್ ವಿತ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ವೆಹಿಕಲ್ ವಿತ್ FC ಫ್ರೆಶ್ ಇನ್ಶೂರೆನ್ಸ್, 5 ವರ್ಷ FC ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ 1 ಇಯರ್ದು ಮಾಡ್ಕೊಡ್ತೀನಿ. ಬೇರೆ 2,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಈಕೋ 2,65,000ಗೆ
ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಮುಂದೆ ಒಂದು ಹೋಂಡಾ ಅಮೇಸ್ ಕೂಡ ಇದೆ ಸರ್, ಡೀಸೆಲ್ ಇಂಜಿನ್. ಯಾರು ಡೀಸೆಲ್ ಗಾಡಿ ಮೈಲೇಜ್ ಗಾಡಿ ಬೇಕು, ಸಖತ್ ರಫ್ಯೂಸ್ ಗಾಡಿ ಬೇಕು ಅಂದ್ರೆ 2013 ಮಾಡಲ್ ಹೋಂಡಾ ಅಮೇಸ್ ಕೊಡ್ತಾ ಇದೀನಿ ಸರ್, ಬೇರೆ 3,25,000 3,25,000 2013 ಮಾಡಲ್ ಹೋಂಡಾ ಅಮೇಸ್ ಕೊಡ್ತಾ ಇದೀನಿ ಸರ್. ಹೇಳಿ ಸರ್. ಸೆಡಾನ್ ಅಲ್ಲಿ ನಿಮ್ಗೆ ಅಮೇಸ್ ಬೇಡ, ಹ್ಯಾಚ್ ಬ್ಯಾಕ್ ಅಲ್ಲಿ ಹೋಂಡಾ ಬ್ರಿಯೋ ಬೇಕಂದ್ರೆ ಹೋಂಡಾ ಬ್ರಿಯೋನು ಕೂಡ ಇದೆ. 2014 ಮಾಡಲ್ ವೆಹಿಕಲ್ ಕೊಡ್ತಾ ಇದೀನಿ, ಅದನ್ನು ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 41,000 41,000 ಕಿಲೋಮೀಟರ್ ಏನೋ ಎಸ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಇಂಜಿನ್. ಬೇರೆ ಎಷ್ಟು ಗೊತ್ತಾ, 3,25,000 3,25,000 2014 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ ಸರ್. ಹಂಗೆ ಒಂದು ಸಣ್ಣ ಇದೆ ಸರ್ ನಿಸಾನ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಸೆಡಾನ್ ಅಲ್ಲಿ ಮೈಲೇಜ್ ಗಾಡಿ ಬೇಕು, ಅದನ್ನು ಸಖತ್ ಲುಕ್ ಆಗಿ ಬೇಕು, ಲಕ್ಸುರಿ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಸರ್. ಮೈಲೇಜ್ ಹೇಳಲೇಬೇಡಿ ಸರ್, ಸಿಟಿಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2014 ಮಾಡಲ್ ನಿಸಾನ್ ಸನಿ ಕೊಡ್ತಾ ಇದೀನಿ, ಡೀಸೆಲ್ ಗಾಡಿ, ಲಕ್ಸುರಿ ವೆಹಿಕಲ್. ಒಳಗಡೆ ನಿಮ್ಗೆ ಬ್ಯಾಕ್ ಎಸಿನೂ ಕೂಡ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಇದೆ ಅಂಡ್ ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಇದೆ. ಫುಲ್ ಲೋಡೆಡ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ ಎಷ್ಟು ಗೊತ್ತಾ, 2,95,000 2,95,000 2014 ಮಾಡಲ್ ಡೀಸೆಲ್ ನಿಸಾನ್ ಸನಿ ಕೊಡ್ತಾ ಇದೀನಿ ಸರ್. ಶಿಫ್ಟ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಮಾರುತಿ ಸ್ವಿಫ್ಟ್ನು ಕೂಡ ಇದೆ ನನ್ನ ಹತ್ರ. ಶಿಫ್ಟ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು ಸರ್, ಅದನ್ನು ಡೀಸೆಲ್ ಗಾಡಿ ಅಂತ ಬಜಾರಲ್ಲಿ ಫುಲ್ ಡಿಮ್ಯಾಂಡೆಡ್ ಅಂತ ಹೇಳ್ತೀನಿ. 2013 ಮಾಡಲ್ ZDI ಟಾಪ್ ಎಂಡ್ ವೇರಿಯಂಟ್ ಶಿಫ್ಟ್ ಡೀಸೆಲ್ ಕೊಡ್ತಾ ಇದೀನಿ ಸರ್, ಬರೀ 4,40,000 4,40,000 2013 ಮಾಡಲ್ ZDI ಟಾಪ್ ಎಂಡ್ ವೇರಿಯಂಟ್. ಬನ್ನಿ ಸರ್, ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದ್ಗಡೆ ಒಂದು ಡೆಕ್ಸನ್ ರೆಡಿಗೋನು ಇದೆ, 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಅದನ್ನು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದರಲ್ಲಿ ಕೂಡ ಸ್ಮಾಲ್ ಕಾರ್, ಯಾರು ಫ್ಯಾಮಿಲಿ ಯೂಸ್ಗೆ ಸ್ಮಾಲ್ ಕಾರ್ ಬೇಕು, ಬಜೆಟ್ ಫ್ರೆಂಡ್ಲಿ ಗಾಡಿ ಬೇಕು, ಅದು ಮಾಡಲ್ ಗಾಡಿ ಬೇಕು ಅಂದ್ರೆ 16 ಮಾಡಲ್ ಗಾಡಿ ಕೊಡ್ತಾ ಇದೀನಿ, ಬಜೆಟ್ ಫ್ರೆಂಡ್ಲಿ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಡೆಕ್ಸನ್ ರೆಡಿಗೋ ಬರೀ 1,95,000 1,95,000 2016 ಮಾಡಲ್. ಯಾರು ಲೋನ್ ಅಲ್ಲಿ ನೋಡ್ತಾ ಇದೀರಾ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ ದಯವಿಟ್ಟು 0 ಡೌನ್ ಪೇಮೆಂಟ್ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದ್ಗಡೆ i10 ಇದೆ, ಎಲ್ಲರೂ i10 ಬೇಕು ಅಂತ ಹೇಳ್ತಾ ಇದ್ರು. ಅದನ್ನು ಆಟೋಮೆಟಿಕ್ ಫುಲ್ ಡಿಮ್ಯಾಂಡ್ ಇದೆ ಬಜಾರಲ್ಲಿ, ಕೇಳ್ತಾ ಇದ್ರು ಎಲ್ಲರೂ ಫೋನ್ ಮಾಡ್ಬಿಟ್ಟು ಆಟೋಮೆಟಿಕ್ i10 ಬಂದ್ರೆ ಹೇಳಿ, ಯಾಕಂದ್ರೆ ನನ್ನ ಹತ್ರ ಲಾಸ್ಟ್ ಟೈಮ್ ಇತ್ತು ಗಾಡಿ. ಇದು ನನ್ನ ಹತ್ರ ಸ್ಪೋರ್ಟ್ಸ್ ಆಟೋಮೆಟಿಕ್ ಕಪ್ಪ ಇಂಜಿನ್ ಬರೋದೆ, ಒಳ್ಳೆ ಮೇಂಟೈನ್ ಮಾಡಿರೋದು. ಒಳಗಡೆ ಎಲ್ಲ ನೋಡ್ಬೋದು, ಲೆದರ್ ಸೀಟ್ಸ್, ಆಟೋಮೆಟಿಕ್ ಕಂಪನಿ ಸಿಸ್ಟಮ್, ಆಟೋ ಕಂಪನಿ ಸಿಸ್ಟಮ್ ಇದೆ ನಿಮ್ಗೆ. ಅಂಡ್ ಕ್ಲೈಮೇಟ್ ಗ್ಲಾಸ್, ಬ್ಯಾಕ್ ವೈಫರ್, ಸ್ಪಾಯ್ಲರ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಎಲ್ಲ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. 2013 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ರವಿ ಸರ್. ಅಂಡ್ ಇದು ಲೆದರ್ ಸೀಟ್ಸ್ ಎಲ್ಲ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ ಇದನ್ನು ಕೂಡ ಜಸ್ಟ್ 2,95,000 2,95,000 2013 ಮಾಡಲ್ ಕಪ್ಪ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್ 2013 ಮಾಡಲ್ i10 ಕೊಡ್ತಾ ಇದೀನಿ, ಬನ್ನಿ ಇಮಿಡಿಯೇಟ್ಲಿ ತಗೊಂಡೋಗಿ ಸರ್. ಹೇಳಿ ಸರ್. ನೆಕ್ಸ್ಟ್ ಆಟೋಮೆಟಿಕ್ ಅಲ್ಲಿ ನಿಮ್ಗೆ i10 ಬೇಡ ಅಂದ್ರೆ ಕೂಡ ಸೆಲೆರಿಯೋ ಕೂಡ ಇದೆ ನನ್ನ ಹತ್ರ. 2014 ಮಾಡಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ VXI ವೇರಿಯಂಟ್, ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಇದನ್ನು ಕೂಡ ಸೆಲೆರಿಯೋ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಬೇರೆ 3,15,000 3,15,000 ಬಂದ್ರೆ ಒಂದು 14 ಮಾಡಲ್ ಸೆಲೆರಿಯೋ ಆಟೋಮೆಟಿಕ್ ಕೊಡ್ತಾ ಇದೀನಿ ಸರ್. ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಿಮ್ಗೆ ಸೆಲೆರಿಯೋನು ಬೇಡ, ಅದೇ ತರ ಆಟೋಮೆಟಿಕ್ ಸ್ಮಾಲ್ ಕಾರ್ ಅಲ್ಲಿ ನನ್ನ ಹತ್ರ ಕ್ವಿಕ್ ಕಾರ್ನು ಕೂಡ ಇದೆ, ಕ್ವಿಕ್ ಕ್ಲೈಂಬರ್. ಇದು ನೋಡಬಹುದು, ಅಲಾಯ್ ವೀಲ್ಸ್ ಇದೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಲೆದರ್ ಸೀಟ್ಸ್, ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ. ಕ್ವಿಕ್ ಕ್ಲೈಂಬರ್ ಅಲ್ಲಿ ನಿಮ್ಗೆ ಆರೆಂಜ್ ಅಂಡ್ ಬ್ಲೂ ಈ ತರ ಕಾಂಬಿನೇಷನ್ ಕಲರ್ ಬರುತ್ತೆ ಸರ್. ನಿಮ್ಗೆ ತುಂಬಾ ವೆಲ್ ಮೇಂಟೈನ್ ಮಾಡಿ ಟಾಪ್ ಎಂಡ್ ವೇರಿಯಂಟ್ ಸರ್. 2017 ಮಾಡಲ್ ಕೊಡ್ತಾ ಇದೀನಿ, ಬೇರೆ 3,15,000 3,10,000 ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2017 ಮಾಡಲ್ ಕ್ವಿಕ್ ಕೊಡ್ತಾ ಇದೀನಿ ಸರ್. ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದ್ಗಡೆ ಒಂದು i20 ಕೂಡ ಇದೆ, 2014 ಮಾಡಲ್, ಅದನ್ನು ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಸರ್. ಬಟನ್ ಸ್ಟಾರ್ಟ್ ಜೊತೆಲಿ ಪುಷ್ ಬಟನ್ ಸ್ಟಾರ್ಟ್ ಇದೆ ನಿಮ್ಗೆ, 6 ಏರ್ ಬ್ಯಾಗ್ಸ್ ಬರುತ್ತೆ. ಒಳಗಡೆ ನೋಡಬಹುದು ಇದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ, ಅಂಡ್ ಲೆದರ್ ಸೀಟ್ಸ್ ಇದೆ, ಅಂಡ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಸರ್, ಇದು ಬಟನ್ ಸ್ಟಾರ್ಟ್ ಜೊತೆ ಇರೋದು ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ i20 ಪೆಟ್ರೋಲ್ ವೇರಿಯಂಟ್. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಬೇರೆ 3,70,000 3,70,000 2014 ಮಾಡಲ್ i20 ಆಸ್ಟಾ ಆಪ್ಷನಲ್ ವೆಹಿಕಲ್. ಇದು 3,70,000 ಫೈನಲ್. ಬನ್ನಿ ಇಮಿಡಿಯೇಟ್ಲಿ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಡೀಸೆಲ್ ಗಾಡಿ ಬೇಕು, ಬಜೆಟ್ ಫ್ರೆಂಡ್ಲಿ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಫೋರ್ಟ್ ಫಿಗೋನು ಕೂಡ ಇದೆ, ಅದನ್ನು ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್, TDCI ಅಂಡ್ ZXI ವೇರಿಯಂಟ್. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಡ್ರಿವೆನ್ 68,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್, ಒಂದೇ ಬೆಲೆ 1,95,000 1,95,000 2013 ಮಾಡಲ್ ಸಿಂಗಲ್ ಓನರ್ ಫೋರ್ಟ್ ಫಿಗೋ ಡೀಸೆಲ್ ಕೊಡ್ತಾ ಇದೀನಿ
ಸರ್ ಹೇಳಿ, ಒಂದು ಡಿಸೈರ್ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸ್ವಿಫ್ಟ್ ಡಿಸೈರ್ ಕೂಡ ಇದೆ ನನ್ನ ಹತ್ರ. 2015 ಮಾಡಲ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್ ನೋಡ್ತಾ ಇದ್ದೀರಾ. AC ಪವರ್ ಸ್ಟೀರಿಂಗ್, 4 ಪವರ್ ಲೆದರ್ ಸೀಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದೆ, ವೈಟ್ ಕಲರ್ ಅಲ್ಲಿ ಸರ್. ಡಿಸೈರ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ ಮಾರುತಿ ಗಾಡಿಗಳು ಮೇಂಟೆನೆನ್ಸ್ ಕಮ್ಮಿ ಅಂತ ಎಲ್ಲ ಯಾವ್ದು ಮಾರುತಿ ಗಾಡಿ ತಗೊಳ್ಳಿ ಡಿಮ್ಯಾಂಡೆಡ್ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2015 ಮಾಡಲ್ ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್ ಬರೀ 3,95,000 3,95,000ಗೆ 15 ಮಾಡಲ್ ಕೊಡ್ತಾ ಇದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ ಒಂದು ಒಳ್ಳೆ KUV 100 ಬಂದಿದೆ. ಅದನ್ನು 6 ಸೀಟರ್ ಕಾರು. ಫ್ಯಾಮಿಲಿದಲ್ಲಿ 6 ಜನ ಇರ್ತಾರೆ. ಇಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 5 ಸೀಟರ್ ಗಾಡಿ ತಗೊಂಡ್ರೆ 6 ಜನಕ್ಕೆ ಹೋಗಕ್ಕಾಗಲ್ಲ, ಇಲ್ಲ 7 ಸೀಟರ್ ಕಾರ್ ಬೇಕು. 7 ಸೀಟರ್ ತಗೊಂಡ್ ಹೋಗ್ರೆ ಜಾಸ್ತಿ ಪ್ರೈಸ್ ಆಗುತ್ತೆ ಅಂತ ತಿಳ್ಕೊಂತೀರಾ. ಸರ್ ನನ್ನ ಹತ್ರ 6 ಸೀಟರ್ ಕಾರೇ ಕೊಡ್ತೀನಿ, ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. KUV 100 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋ, ತಗೊಂಡು ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್ ವೇನು, ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ಆರಾಮಾಗಿ 15-16 ಬರುತ್ತೆ ಸಿಟಿಯಲ್ಲಿ. ಲಾಂಗ್ ಅಲ್ಲಿ ಒಂದು 18 ಬರುತ್ತೆ. 6 ಸೀಟರ್ ಕಾರ್ ಆರಾಮಾಗಿ ಕುತ್ಕೊಂಡು 6 ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ 2,95,000 2,95,000ಗೆ 2016 ಮಾಡಲ್ ಸಿಂಗಲ್ ಓನರ್ KUV 100 ಕೊಡ್ತಾ ಇದೀನಿ. ಬನ್ನಿ ಇಮಿಡಿಯೇಟ್ಲಿ ತಗೊಂಡೋಗಿ. 2,95,000 ಸರ್. ಸರ್ ಹೇಳಿ ಸರ್ ಯಾರು ಲಕ್ಸುರಿ ಕಾರ್ ಬೇಕು, ಸೆಡಾನ್ ಕಾರ್ ಬೇಕು ಅಂದ್ರೆ ರೆನಾಲ್ಡ್ ಸ್ಕಾಲಾ ಕೊಡ್ತಾ ಇದೀನಿ. ಅದನ್ನು 16 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಲಾವಿಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಅಂಡ್ ನಿಮಗೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಅಂಡ್ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಲಕ್ಸುರಿ ವೆಹಿಕಲ್ ಸರ್. ಯಾರು ಲಕ್ಸುರಿ ಕಾರ್ ಬೇಕು, ಸೆಡಾನ್ ಕಾರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಅದನ್ನು ಕಮ್ಮಿ ರೀಸನಲ್ ಪ್ರೈಸ್ ಅಲ್ಲಿ 16 ಮಾಡಲ್ ವೆಹಿಕಲ್ ಬರೀ 3,25,000 3,25,000ಗೆ ಒಂದು 16 ಮಾಡಲ್ ರೆನಾಲ್ಡ್ ಸ್ಕಾಲಾ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ. ಇಮಿಡಿಯೇಟ್ಲಿ ಬನ್ನಿ ಗಾಡಿ ತಗೊಂಡೋಗಿ. ಸರ್ ಹೇಳಿ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಸ್ಮಾಲ್ ಕಾರ್ ಬೇಕು ಸರ್. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ನಿಮ್ಗೆ ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಮೇಂಟೆನೆನ್ಸ್ 2 ವೀಲರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. Hyundai Ion 2014 ಮಾಡಲ್, ಅದನ್ನು ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಕಂಪನಿ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅಂಡ್ ನಿಮ್ಗೆ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 2,15,000 2,15,000ಗೆ 2014 ಮಾಡಲ್ Ion ಕೊಡ್ತಾ ಇದೀನಿ ಸರ್. ಇಮಿಡಿಯೇಟ್ಲಿ ಬನ್ನಿ ಗಾಡಿ ತಗೊಂಡೋಗಿ ಸರ್. ಸರ್ ಹೇಳಿ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, i10 ಗ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಕೂಡ ನನ್ನ ಹತ್ರ 2016 ಮಾಡಲ್ Hyundai i10 ಗ್ರ್ಯಾಂಡ್ ಕೂಡ ಇದೆ. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರೀ 3,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2016 ಮಾಡಲ್, ಯಾರು ಕೊಡಲ್ಲ. ಎಂಟರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ i10 ಗ್ರ್ಯಾಂಡ್ ಕೊಡ್ತಾ ಇದ್ದಾರೆ ಬರೀ 3,65,000 ಸರ್. ನೆಕ್ಸ್ಟ್ ಒಂದು ವರ್ಣ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಸೆಡಾನ್ ಕಾರು ಡೀಸೆಲ್ ಗಾಡಿ Hyundai ವರ್ನಾನು ಕೂಡ ನನ್ನ ಹತ್ರ ಬಂದಿದೆ. 2013 ಮಾಡಲ್ ಆಟೋಮೆಟಿಕ್ ಡೀಸೆಲ್. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದರಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಇದೆ, 6 ಏರ್ ಬ್ಯಾಗ್ಸ್ ಇದೆ ಅಂಡ್ ನಿಮಗೆ ಟಚಿಂಗ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಕೂಡ ಇದೆ, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. SX ಆಪ್ಷನಲ್ ವೇರಿಯಂಟ್. ಇದು ಡೀಸೆಲ್ ಆಟೋಮೆಟಿಕ್ 2013 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಬರೀ 3,80,000 3,80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ಕಾರು. ಹೇಳಿ ಸರ್ ಆಲ್ಟೋ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆಲ್ಟೋ K10 ನನ್ನ ಹತ್ರ ಬಂದಿದೆ. ಅದನ್ನು VXi ಆಪ್ಷನಲ್. ಇದು ಆಪ್ಷನಲ್ ಅಂದ್ರೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಸೀಟ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ 2019 ಮಾಡಲ್ ಆಲ್ಟೋ VXi K10 VXi ಆಪ್ಷನಲ್ ವೆಹಿಕಲ್. ಬೇರೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 3,35,000 ಕೊಡ್ತಾ ಇದೀನಿ. ಅದನ್ನು 2019 ಮಾಡಲ್. ಯಾರು ಇಷ್ಟಪಟ್ಟಿದ್ರೆ ದಯವಿಟ್ಟು ನಮ್ಮ ಶೋರೂಮ್ಗೆ ಬನ್ನಿ, ತಗೊಂಡೋಗ್ಬೋದು. 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್ ಲೋ ಬಜೆಟ್ ಅಲ್ಲಿ ಒಂದು ಮಾಡಲ್ ಗಾಡಿ ಬೇಕು, ಅದನ್ನು ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಬೇಕು ಅಂದ್ರೆ ನನ್ನ ಮತ್ತ ಚವರ್ಲೆಟ್ ಬೀಟ್ ಕೂಡ ಬಂದಿದೆ. ಸಿಂಗಲ್ ಓನರ್ ವೆಹಿಕಲ್, ಚವರ್ಲೆಟ್ ಬೀಟ್ ಡೀಸೆಲ್ ಇಂಜಿನ್. ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 1,70,000 1,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್ ನೆಕ್ಸ್ಟ್ ನಮ್ಮ ಹತ್ರ ಹೋಂಡಾ ಸಿಟಿನೂ ಕೂಡ ಬಂದಿದೆ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, S ವೇರಿಯಂಟ್ ಸರ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಲೆದರ್ ಸೀಟ್ಸ್ ಬರುತ್ತೆ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು 9 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಬೇರೆ 2,50,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಹೇಳಿ ಸರ್ ನಿಮ್ಗೆ ಹೋಂಡಾ ಸಿಟಿ ಬೇಡ ಅಂದ್ರೆ ಕೂಡ ನನ್ನ ಹತ್ರ ಡೀಸೆಲ್ ಅಲ್ಲಿ Hyundai ವರ್ನಾನು ಕೂಡ ಇದೆ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ Hyundai ವರ್ನಾ ಡೀಸೆಲ್ SX ಟಾಪ್ ಎಂಡ್ ವೇರಿಯಂಟ್, ಟ್ರಾನ್ಸ್ಫಾರ್ಮ್ ವೇರಿಯಂಟ್. ಇದು ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ವಿತ್ ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಬೇರೆ 2,30,000 2,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡಸ್ಟರ್ ಇದೆ ಸರ್. ಡಸ್ಟರ್ ಕೂಡ ನೋಡ್ತಾ ಇದೀರಾ ನನ್ನ ಹತ್ರ. ಕಾಂಪ್ಯಾಕ್ಟ್ XUV ದಲ್ಲಿ ಡಸ್ಟರ್ ಕೂಡ ಬಂದಿದೆ. 2013 ಮಾಡಲ್ RXZ 110 PS
ABS ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ 2013 ಮಾಡಲ್ ಸರ್, ಬೇರೆ 4,10,000 4,10,000 ಬಂದ್ರೆ 2013 ಮಾಡಲ್ RXZ 110 ಕೊಡ್ತಾ ಇದೀನಿ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ರೆ ನಮ್ಗೆ ಒಂದು 7 ಸೀಟರ್ ಕಾರ್ ಬೇಕು, ಎಲ್ಲರೂ ಹೇಳ್ತಾ ಇದ್ರು 7 ಸೀಟರ್ ಕಾರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಅಂದ್ರೆ ಮಹೀಂದ್ರಾ TUV 300 ಅದನ್ನು T10 ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ನೋಡಬಹುದು. ಲೆದರ್ ಸೀಟ್ಸ್ ಆಗ್ಲಿ, ನಿಮ್ಗೆ ಆಲ್ಮೋಸ್ಟ್ ಒಂದು ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಆಗ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಸಕ್ಕದ ಡ್ಯೂಲ್ ಟೂನ್ ವೆಹಿಕಲ್ 2018 ಮಾಡಲ್ TUV 300 T10 ವೇರಿಯಂಟ್ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮಾಡಿರೋದು, ಮೇಂಟೈನ್ ಮಾಡಿರೋದು ವೆಹಿಕಲ್, ವೆಲ್ ಮೇಂಟೈನ್ ಡೀಸೆಲ್ ಆಟೋಮೆಟಿಕ್ ಕಾರ್ ಸರ್. ಬೇರೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಬೇರೆ 5,70,000 5,70,000 ಗೆ ಒಂದು 2018 ಮಾಡಲ್ TUV 300 T10 ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್ ಹೇಳಿ. ನೆಕ್ಸ್ಟ್ ಮುಂದೆ ನೋಡ್ತಾ ಇದ್ದೀರಾ ಇರ್ಟಿಗಾನು ಕೂಡ ಬಂದಿದೆ 2013 ಮಾಡಲ್ ZDI ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ಲೆದರ್ ಸೀಟ್ ಹೊಸ ಲೆದರ್ ಸೀಟ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ZDI ಟಾಪ್ ಎಂಡ್ ಅಂದ್ರೆ AC ಪವರ್ ಸ್ಟೀರಿಂಗ್ 4 ಇದೆ, ಅಂಡ್ ಏರ್ ಬ್ಯಾಗ್ ಆಗ್ಲಿ, ABS ಆಗ್ಲಿ, ಅಲಾಯ್ ವೀಲ್ಸ್ ಆಗ್ಲಿ, ನಿಮ್ಗೆ ಬ್ಯಾಕ್ ವೈಫರ್ ಕ್ಲೇಮ್ಯಾಕ್ ಅಂಡ್ ಗ್ಲಾಸ್, ಅಂಡ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಕೂಡ ಕ್ಯಾರಿಯರ್ ಕೂಡ ಆಗಿದ್ದಾರೆ, ಫ್ಯಾಮಿಲಿ ಯೂಸ್ ಮಾಡಿರೋದು ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ 5,25,000 5,25,000 ಬಂದ್ರೆ 2013 ಮಾಡಲ್ ಇರ್ಟಿಗಾ ZDI ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಒಂದು ನನ್ನ ಹತ್ರ ಮಾರುತಿ ಬ್ರಿಜಾನು ಕೂಡ ಬಂದಿದೆ, ZDI ಟಾಪ್ ಎಂಡ್ ವೇರಿಯಂಟ್ ಡ್ಯೂಲ್ ಟೋನ್ ZDI ಪ್ಲಸ್, ಇದು ಡ್ಯೂಲ್ ಟೋನ್ ಕಲರ್ ಬರುತ್ತೆ ನಿಮ್ಗೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಡೀಸೆಲ್ ಇಂಜಿನ್ ಸಕ್ಕದಾಗಿದೆ, ಕಾಂಪ್ಯಾಕ್ಟ್ XUV ದಲ್ಲಿ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. 2018 ಮಾಡಲ್ ಕೊಡ್ತಾ ಇದೀನಿ ಸರ್, ಬೇರೆ ಪ್ರೈಸಿಂಗ್ ಅಲ್ಲಿ 7,45,000 ಗೆ ಒಂದು 2018 ಮಾಡಲ್ ZDI ಪ್ಲಸ್ ಡ್ಯೂಲ್ ಟೋನ್ ಬ್ರಿಜಾ ಕೊಡ್ತಾ ಇದೀನಿ. ಅದನ್ನು ಆಟೋಮೆಟಿಕ್ ಕಾರ್ ಸರ್, ಇದು ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಕಾರ್. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು i20 ಕೂಡ ಇದೆ, 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 30,000 ಓಡಿರೋದು ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದರಲ್ಲಿ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ AC ಪವರ್ ಸ್ಟೀರಿಂಗ್ 4 ಡ್ಯೂಲ್ ಏರ್ ಬ್ಯಾಗ್, ABS ಕ್ಲೈಮೇಟ್ ಅಂಡ್ ಗ್ಲಾಸ್, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ ಸರ್. ಇದು ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ. ಇದನ್ನು ಕೂಡ ಯಾರು ಹೊಸ ಗಾಡಿ ನೋಡ್ತಾ ಇದ್ರು, ಬೆಸ್ಟ್ ಗಾಡಿ, ಬೇರೆ 30,000 30,000 ಓಡಿರೋದು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 5,95,000 5,95,000 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ ಸರ್. ಪೋಲೋ ಸರ್ ಪೋಲೋ ನೋಡ್ತಾ ಇದ್ದೀರಾ, 17 ಮಾಡಲ್ ಪೋಲೋ ಕೊಡ್ತಾ ಇದೀನಿ, 1.2 ಲೀಟರ್ ಕಂಫರ್ಟ್ ಲೈನ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಿ. ನ್ಯೂ ಶೇಪ್ ಸರ್, ಇದು ಕಟ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ಟಾಪ್ ಎಂಡ್ AC ಪವರ್ ಸ್ಟೇರಿಂಗ್ ಪಾಯಿಂಟ್, ಇದು ಏರ್ ಬ್ಯಾಗ್, ABS ಮ್ಯಾಗ್ ವೀಲ್ ಬರುತ್ತೆ ನಿಮ್ಗೆ, ಅಂಡ್ ಬ್ಯಾಕ್ ವೈಫರ್ ಕ್ಲೇಮ್ಯಾಕ್ ಅಂಡ್ ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬೇರೆ 50,000 ಏನ್ ನೋಡಿದೆ ಸರ್ ಗಾಡಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್ 5,35,000 5,35,000 ಬಂದ್ರೆ 2017 ಮಾಡಲ್ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಕೊಡ್ತಾ ಇದೀನಿ. ಪೋಲೋ ಲವರ್ಸ್ಗೆ ಬನ್ನಿ, ಗಾಡಿ ಇಮಿಟ್ ತಗೊಂಡು, ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಹಾಗೆ ಒಂದು XUV500 ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು, XUV500 W8 ವೇರಿಯಂಟ್ 2014 ಮಾಡಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಎಲ್ಲ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಫೈನಲ್ ಆಗಿ ಒಂದೇ ಬೆಲೆ ಸರ್, 6,15,000 6,15,000 ಬಂದ್ರೆ ಒಂದು XUV500 ಕೊಡ್ತಾ ಇದೀನಿ ಸರ್. ಹಾಗೆ ಒಂದು ಬೆಂಜ್ ಸರ್. ಸರ್ ಬೆಂಜ್ ನೋಡ್ತಾ ಇದೀರಾ, ಬೆಂಜ್ CLA 200 ಸರ್, ಇದು 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ರು, ಸಕ್ಕತ್ತಾಗಿದೆ ಗಾಡಿ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಲಕ್ಸುರಿ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಸರ್ ಇದು. ಇಲ್ಲ ನಿಮ್ಗೆ ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ ಏನ್ ಅಂತ ಒಂದು ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿ ಈ ಗಾಡಿದು ಏನ್ ಅದನ್ನ ಹೇಳ್ತಾರೆ ವಿಷಯ ಏನಂತ ನೋಡಿ. ಇದು ಗಾಡಿಯಲ್ಲಿ ನೋಡಿ ಬೀಡಿಂಗ್ ಬರಲ್ಲ, ಹೌದಾ? ಇದಕ್ಕೆ ನೋಡ್ತಾ ಇದ್ದೀರಾ, ಇದು ಬೀಡಿಂಗ್ ಬರಲ್ಲ. ಇದಕ್ಕೆ ಬೇರೆ ಗಾಡಿಗಳು ನೋಡಿ ಈ ತರ ಬೀಡಿಂಗ್ ಬರುತ್ತೆ, ಇದು ಬೀಡಿಂಗ್ ಬರಲ್ಲ, ಇದು ಬೀಡಿಂಗ್ ಲೆಸ್ ಇದು ನೋಡಿ. ಅದು ಒಳಗಡೆ ಹೋದ ತಕ್ಷಣ ಗ್ಲಾಸ್ ಮೇಲೆ ಹೋಗ್ಬಿಡತ್ತೆ, ಅದೇ ಓಪನ್ ಮಾಡಿದ್ರೆ ಡೌನ್ ಆಗ್ಬಿಡತ್ತೆ ಗ್ಲಾಸ್ ನೋಡಿ. ಅದೇ ಆಟೋಮೆಟಿಕ್ ಮೇಲೆ ಹೋಗ್ಬಿಡುತ್ತೆ ಗ್ಲಾಸ್. ಇದಕ್ಕೆ ಬೀಡಿಂಗ್ ಬರಲ್ಲ, ಇದೇ ಮೇನ್ ಬೆನಿಫಿಟ್. ಅಂಡ್ ಇದರಲ್ಲಿ ನೋಡಿ ಪ್ಯಾನಮಿಕ್ ಸನ್ರೂಫ್ ಇಷ್ಟು ದೊಡ್ಡ ಬರುತ್ತೆ, ಪ್ಯಾನಮಿಕ್ ಸನ್ರೂಫ್, ತುಂಬಾ ವೆಲ್ ಮೇಂಟೈನ್ ಲಕ್ಸುರಿ ವೆಹಿಕಲ್ ಸರ್. ಶೋರೂಮ್ ಸರಿ, ಶೋರೂಮ್ ರೆಕಾರ್ಡ್ 63,000 ಓಡಿದೆ ಇವಾಗ, 63,200 63,300 ಗೆ ಶೋರೂಮ್ ಅಲ್ಲಿ ಹೋಗಿತ್ತು ಗಾಡಿ. ಇವಾಗ ಒಂದು ಶೋರೂಮ್ ಇಂದ 100 ಕಿಲೋಮೀಟರ್ ಓಡಿಸಿರ ಸರ್ವಿಸ್ ಮಾಡಿ, 100 ಕಿಲೋಮೀಟರ್ ಹತ್ರ ಸರ್ವಿಸ್ ಬಿಲ್ ಎಲ್ಲಾ ಕೊಡ್ತೀನಿ ಸರ್. ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್ 17,45,000 ಗೆ 17,45,000 2016 ಮಾಡಲ್ ಬೆಂಜ್ CLA ತಗೊಂಡೋಗಿ ಬನ್ನಿ. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಬನ್ನಿ ತಗೊಂಡೋಗಿ ಸರ್ ಇಮಿಡಿಯೇಟ್ಲಿ. ಓಕೆ ಸರ್, ಹಾಗೆ ಒಂದು ಕ್ರಿಸ್ಟಾ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಇನೋವಾ ಕ್ರಿಸ್ಟಾ ಫ್ಯಾಮಿಲಿ ಯೂಸ್ಗೆ ಇದೆ, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದನ್ನು 2.8 ಆಟೋಮೆಟಿಕ್ ವೆಹಿಕಲ್ ಸರ್. ಇದರಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಅಂಡ್ ರೂಫ್ AC, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಕಸ್ಟಮರ್ ಬಂದ್ಬಿಡಿ ಫೈನಲ್ ಆಗಿ ಸರ್ ಒಂದೇ ಬೆಲೆ 16,25,000 16,25,000 ಬಂದ್ರೆ 2017 ಮಾಡಲ್ 2.8 ಆಟೋಮೆಟಿಕ್ ಗಾಡಿ ಇನೋವಾ ಕ್ರಿಸ್ಟಾ ಕೊಡ್ತಾ ಇದೀನಿ.
ಸಿಂಗಲ್ ಓನರ್ ವೆಹಿಕಲ್ 86,000 ರಿಕಾರ್ಡೆಡ್ ಓಡಿಸಿರೋದು ಸರ್ ತಾರು ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಮಹೀಂದ್ರಾ ಥಾರ್. ಸರ್ ಮಾರ್ಕೆಟ್ ಅಲ್ಲಿ ಥಾರ್ ಅಂದ್ರೆ ಫುಲ್ ಡಿಮ್ಯಾಂಡ್ ಆಗಿದೆ ಸರ್. ನನ್ನ ಹತ್ರ ಥಾರ್ ಇದೆ ಸರ್. ಈ ಥಾರ್ ಅಲ್ಲಿ ಒಂದು ಬೆನಿಫಿಟ್ ಇದೆ ಸರ್. ಹೌದಾ? ಮೈಲೇಜ್ ಸಕ್ಕದ 20 ಬರುತ್ತೆ ಸರ್. ಇದು 20 ಬರುತ್ತಾ? 20 ಬರುತ್ತೆ ಸರ್. ಪೆಟ್ರೋಲ್ ಇಂಜಿನ್ ಯಾರು ನಮ್ಕಲ್ಲ 20 ಬರುತ್ತೆ ಅಂತ. ಏನಕ್ಕೆ 20 ಅಂದ್ರೆ ಬನ್ನಿ ತೋರಿಸ್ತೀನಿ ಇಲ್ಲಿ. ಕಸ್ಟಮರ್ ಬಂದ್ಬಿಟ್ಟು LP CNG ಫಿಟ್ ಮಾಡಿಸಿದ್ದಾರೆ. ಹೌದಾ? ಕಂಪನಿದು ಫಿಟೆಡ್ ಸರ್. ನನ್ನ ಹತ್ರ ಬಿಲ್ಗಳು ಎಲ್ಲ ಇದೆ. 1 ಲಕ್ಷ 1.5 ಲಕ್ಷ ಖರ್ಚು ಮಾಡಿ ಅವರು ಬಿಲ್ಸ್ ಜೊತೆಲಿ ಶೋರೂಮ್ ಅಲ್ಲಿನೇ ಫಿಟ್ ಮಾಡಿರೋದು CNG. ಅದರಲ್ಲಿ ಕಣ್ಮುಚ್ಕೊಂಡು ಸರ್ 20 ಬರ್ತಾ ಇದೆ ಮೈಲೇಜ್. ನಾರ್ಮಲಿ ನೀವು ಪೆಟ್ರೋಲ್ ಕಾರ್ ತಗೊಂಡ್ರೆ 10-11 ಬರುತ್ತೆ ಅಷ್ಟೇ. ಹೌದು 10 to 11 ಬರುತ್ತೆ. ಇದು 20 ಬರ್ತಾ ಇದೆ ಮೈಲೇಜ್ ಸರ್ ಸಿಟಿಯಲ್ಲಿನೇ. ಕಣ್ಣು ಮುಚ್ಕೊಂಡು 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 52,000 ನೋಡಿದೆ ಗಾಡಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಲಿ 2 ವೀಲ್ ಡ್ರೈವ್ ಆಟೋಮೆಟಿಕ್ ವೆಹಿಕಲ್ ಸರ್. ಪ್ರೈಸಿಂಗ್ ಬೇರೆ 13,25,000 13,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ.